ಚಪಾತಿ ಅಲ್ಲ, ಒಂದು ರೆಡ್ ಚಪಾತಿ, ಇನ್ನೊಂದು ಗ್ರೀನ್ ಚಪಾತಿ. ರೆಡ್ ಚಪಾತಿ ಬೀಟ್ರೂಟ್ ಇಂದ ಮಾಡೋದು, ಗ್ರೀನ್ ಚಪಾತಿ ಪಾಲಕ್ ಇಂದ ಮಾಡೋದು. ಮತ್ತೆ ಅದ್ರ ಜೊತೆ ಆಲೂಗಡ್ಡೆ ಗೊಜ್ಜು ಹೆಂಗ್ ಮಾಡೋದು ಅಂತಾನು ಹೇಳ್ಕೊಡ್ತೀನಿ. ಬನ್ನಿ ಮಾಡೋಣ. ಪಾಲಕ್ ಚಪಾತಿ ಮಾಡ್ಕೊಳಕ್ಕೆ ಫಸ್ಟು ಪಾಲಕನ್ನ ಚೆನ್ನಾಗಿ ತೊಳ್ಕೊಂಡು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳೋಣ. ಬೇಯಿಸ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈಗ ಚಪಾತಿ ಹಿಟ್ಟು ಮಾಡೋಕ್ಕೆ 1 ಕಪ್ ಗೋಧಿ ಹುಡಿ, ಅವಾಗೆ ರೆಡಿ ಮಾಡ್ಕೊಂಡಿದ್ದಂಥ ಪೇಸ್ಟ್, ಸ್ವಲ್ಪ ಎಣ್ಣೆ, ಇದಕ್ಕೆ ಆಲ್ರೆಡಿ ಉಪ್ಪಿದ್ರಲ್ಲಿಂದ ಚೂರು. ಚಪಾತಿ ಹಿಟ್ಟು ಕಳಿಸ್ಕೊತಾ ಇದ್ದೀವಿ. ಯೂಶ್ವಲಾಗಿ ನೀರು ಹಾಕೋದು, ಆದರೆ ಇಲ್ಲಿ ನೀರು ಹಾಕೊಳೋದು ಬದಲು ಪೇಸ್ಟೇ ಹಾಕ್ಕೊಬೇಕು. ನೀರು ಯಾವಾಗ ಹಾಕ್ಕೊಬೇಕು ಅನಿಸುತ್ತೆ ಅವಾಗ ಪೇಸ್ಟೇ ಹಾಕ್ಕೊಬೇಕು. ಬೇಕು ಅಂದರೆ ಒಂಚೂರು ಎಣ್ಣೆ ಹಾಕ್ಕೊಬೋದು. ಚಪಾತಿ ಹಿಟ್ಟು ಕಲಿಸಿದ ನಂತರ ಅದನ್ನು ಒಂದು ಬೌಲಿಗೆ ಹಾಕ್ಬಿಟ್ಟು 10 ನಿಮಿಷ ಮುಚ್ಚಿಡೋಣ. 10 ನಿಮಿಷ ಆಗಿದೆ, ಸಾಫ್ಟ್ ಆಗಿದೆ. ಈಗ ಇದನ್ನು ಉಂಡೆ ಮಾಡಿಕೊಂಡು ಲಟ್ಟಿಸ್ಕೊಳ್ಳೋಣ. ನಾವು ಹೀಗೆ ಸ್ವಲ್ಪ ಕಡೆ ಚಿಕ್ಕದಾಗಿ ಮಾಡಿದ್ರೆ ಪೂರಿ ಎಣ್ಣೆಗೆ ಹಾಕ್ಕೊಂಡು ಪೂರಿನೂ ಮಾಡ್ಕೊಬೋದು. ಈಗ ಸ್ಟವ್ ಆನ್ ಮಾಡಿಕೊಂಡು 2 ಕಡೆ ಎಣ್ಣೆ ಹಾಕ್ಕೊಂಡು ಚಪಾತಿನ ಬೇಯಿಸ್ಕೊಬೇಕು. ನಮ್ಮ ಮನೇಲಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ರಿಂದ ಸ್ವಲ್ಪ ಜಾಸ್ತಿನೇ ಹೊಗೆ ಬರ್ತಾ ಇದೆ. 2 ಕಡೆ ಬೇಯಿಸ್ಕೊಂಡಾದ್ಮೇಲೆ ಪಾಲಕ್ ಚಪಾತಿ ರೆಡಿ. ಈಗ ಬೀಟ್ರೂಟ್ ಚಪಾತಿ ಮಾಡುವ ವಿಧಾನ. ಹಚ್ಚಿಟ್ಕೊಂಡಿರೋ ಬೀಟ್ರೂಟ್ನ ನೀರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡಾಗಿದೆ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಆಮೇಲೆ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಒಂದು ಕಪ್ ಗೋಧಿ ಹಿಟ್ಟು, ಅವಾಗೆ ಮಾಡ್ಕೊಂಡಿದ್ದು ಬೀಟ್ರೂಟ್ ಪೇಸ್ಟ್, ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು. ಇವಾಗ 1 ಕಪ್ ಗೋಧಿ ಹುಡಿ ಹಾಕ್ಕೊಳ್ಳೋಣ. ಮತ್ತು ಪಾಲಕ್ ಚಪಾತಿ ಥರನೇ ನೀರು ಬದಲು ಪೇಸ್ಟನ್ನೇ ಹಾಕ್ಕೊಬೇಕು. ನೀರು ಬೇಕು ಅನಿಸ್ದಾಗೆಲ್ಲ ಪೇಸ್ಟ್ ಹಾಕ್ಕೊಳ್ಳೋಣ. ಮತ್ತು ಅದಕ್ಕೆ ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದರಿಂದ ಚೂರು ಉಪ್ಪು. ಚೆನ್ನಾಗಿ ಕಳಿಸ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಕಳಿಸ್ಕೊಳಲ್ಲ ಲಾಸ್ಟಿಗೆ, ಆವಾಗ ಕೈಗೆ ಅಂಟಲ್ಲ. ಈಗ ಹದವಾಗಿ ಕಲಿಸ್ಕೊಂಡಾಗಿದೆ. ಇವಾಗ ಬೌಲಲ್ಲಿ ಹಾಕ್ಕೊಂಡು ಮುಚ್ಚಿಕ್ಕೊಳ್ಳೋಣ ಒಂದು 10 ನಿಮಿಷ. ಈಗ ಹಿಟ್ಟನ್ನು ಚಿಕ್ಕ ಉಂಡೆ ಮಾಡಿಕೊಂಡು ಲಟ್ಟಿಸ್ಕೊಳ್ಳೋಣ. ಮತ್ತು ಈ ಹಿಟ್ಟನ್ನು ಚಿಕ್ಕದಾಗಿ ಲಟ್ಟಿಸ್ಕೊಂಡು ಎಣ್ಣೆಗೆ ಬಿಟ್ಟರೆ ಪೂರಿ ಕೂಡ ಮಾಡ್ಕೊಬೋದು. ಬೀಟ್ರೂಟ್ ಪೂರಿ ರೆಡ್ ಪೂರಿ ಥರ ಕಾಣಿಸುತ್ತೆ ಅಷ್ಟೆ. ನನಗೆ ಚಪಾತಿ ಮಾಡೋಕ್ಕಾಗಲ್ಲ ಅಂತ ನಮ್ಮಮ್ಮ ಚಪಾತಿ ಮಾಡ್ತಾಯಿದ್ದಾರೆ. ಅವಾಗೆ ಹೇಳ್ದಂಗೆ ನಮ್ಮ ಮನೇಲಿ ತೆಂಗಿನೆಣ್ಣೆ ಯೂಸ್ ಮಾಡೋದ್ರಿಂದ ಹೊಗೆ ಸ್ವಲ್ಪ ಜಾಸ್ತಿ ಬರುತ್ತೆ. 2 ಕಡೆ ಎಣ್ಣೆ ಹಾಕ್ಕೊಂಡು ಹದವಾಗಿ ಬೇಯಿಸ್ಕೊಂಡಾದ್ಮೇಲೆ ನಮ್ಮ ಬೀಟ್ರೂಟ್ ಚಪಾತಿ ರೆಡಿ. ಚಪಾತಿ ಜೊತೆಗೆ ಪಲ್ಯ ಬೇಕಲ್ವಾ, ಅದಕ್ಕೆ ಪಲ್ಯ ಮಾಡ್ಕೊಳಕ್ಕೆ 1 ಕಪ್ ಆಲೂಗಡ್ಡೆ, ಒಂದು ಟೊಮ್ಯಾಟೊ, 1 ಈರುಳ್ಳಿ ಸರಿಯಾಗಿ ಹಚ್ಚಿಟ್ಕೊಂಡಿರೋದು, 1 ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಒಂಚೂರು ಉಪ್ಪು, ಗರಂ ಮಸಾಲ, ಅರಿಶಿನ, ಒಂಚೂರು ಎಣ್ಣೆ. ಸ್ಟವ್ ಆನ್ ಮಾಡಿಕೊಂಡು ಫಸ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯಕ್ಕೆ ಬಿಡೋಣ. ಎಣ್ಣೆ ಕಾದಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದ್ದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗಿದ ನಂತರ ಆಲೂಗಡ್ಡೆ ಆ್ಯಡ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಮಿಕ್ಸ್ ಮಾಡಾದ್ಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಟೇಸ್ಟಿಗೆ ಶುಂಠಿನ ನಾನು ತುರಿದು ಹಾಕ್ಕೊತಾ ಇದ್ದೀನಿ. ಬೇಯ್ತಾ ಇದೆ. ಈಗ ಖಾರದ ಪುಡಿ, ಅರಿಶಿನ ಮತ್ತು ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳೋಣ. 10 ನಿಮಿಷ ಬೆಂದಾದಮೇಲೆ
ಇದನ್ನು ತಿರುಗಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವಿಂಗ್ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಪಾಲಕ್ ಚಪಾತಿ ಮತ್ತು ಬೀಟ್ರೂಟ್ ಚಪಾತಿ ರೆಡಿ ಆಗಿದೆ. ತುಂಬ ಕಲರ್ಫುಲ್ ಆಗಿದೆ ನೋಡೋಕ್ಕೆ. ಇವಾಗ ಪಲ್ಯನೂ ಚೆನ್ನಾಗಿದೆ. ಇವಾಗ ನನ್ನ ತಂಗಿ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತಾರೆ. ಚೆನ್ನಾಗಿದೆ. ನಾನು ನೋಡ್ತೀನಿ. ಪಾಲಕ್ ಜೊತೆ. ಚೆನ್ನಾಗಿದೆ. ಬೀಟ್ರೂಟು ಅದ್ರ ಜೊತೆ ಇದೆ ಅಷ್ಟ, ಸ್ವಲ್ಪ ಸ್ವೀಟ್ ಬರುತ್ತೆ. ಪಾಲಕ್ ಟ್ರೈ ಮಾಡೋಣ.